ಹೋರಾಟ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೂ ನನ್ಗೆ ಬೇಜಾರಾಗ್ತದೆ. ಯಾಕಂದ್ರೆ ಇವತ್ತು ಆಗೋ ಹೋರಾಟಗಳು ಯಾವ್ದು ರೀತಿ ಇರುತ್ತೆ ಅಂದ್ರೆ, ಗಾಡಿಗಳಿಗೆ ಬೆಂಕಿ ಹಚ್ಬಿಡೋದು, ಬಸ್ಗಳು ಬಂದ್ ಮಾಡೋದು, ಆಮೇಲೆ ಯಾರೋ ಅಲ್ಲಿ ಹೋಗ್ತಿದ್ರೆ ಅವ್ರು ನೋಡದಾಕ್ಬಿಡೋದು. ಭಾರತವನ್ನ ನೀವು ಬಂದ್ ಮಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮಾಡಿದ್ರೆ ಎಷ್ಟೋ ಲಕ್ಷ ಕೋಟಿ ನಷ್ಟ ಆಗುತ್ತೆ. ಆ ಲಕ್ಷ ಕೋಟಿ ನಷ್ಟನ ಮಾರನೇ ದಿನ ಭಾರತದ ಪ್ರತಿಯೊಬ್ಬ ಪ್ರಜೆನೆ ಕೊಟ್ಕೊಡ್ಬೇಕು. ಯಾವುದೇ ರೀತಿ ರಾಜಕಾರಣಿಗಳ ಕೈಯಿಂದ ಹಾಕಲ್ಲ, ಯಾವ್ದು ಸಂಘಟನೆಗಳ ಕೈಯಿಂದ ಹಾಕಲ್ಲ. ಪ್ರತಿಯೊಬ್ಬ ಭಾರತದ ಪ್ರಜೆನೆ ಅದನ್ನು ಕಟ್ಕೊಡು. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ, ಬಸ್ ಟಿಕೆಟ್ ದರ ಜಾಸ್ತಿ ಮಾಡ್ತಾರೆ, ಮೆಟ್ರೋ ಜಾಸ್ತಿ ಮಾಡ್ತಾರೆ, ತರಕಾರಿಗಳ ಮೇಲೆ ಬೆಲೆ ಜಾಸ್ತಿ ಮಾಡ್ತಾರೆ. ಪ್ರತಿಯೊಂದು ಭಾರತದ ಪ್ರಜೆನೇ ಕಟ್ಕೊಡ್ಬೇಕು. ಯಾವುದೇ ರೀತಿಯ ಸರ್ಕಾರಗಳು ಕೊಡೋದಿಲ್ಲ. ನೀವು ಸಂಘಟನೆಗಳು ಹೋರಾಟಗಳನ್ನ ಯಾವ ರೀತಿ ಮಾಡ್ಬೇಕಂದ್ರೆ, ಯಾವುದೇ ಹಾನಿಗಳಾಗಬಾರ್ದು, ಮಾನಹಾನಿ ಆಗ್ಬಾರ್ದು, ಹಣದ ಹಾನಿ ಆಗ್ಬಾರ್ದು, ಗಾಡಿಗಳನ್ನ ಹೊಡಿಬಾರ್ದು, ಬೆಂಕಿ ಹಚ್ಚಬಾರ್ದು. ಪಾಪ ಒಬ್ಬ ವ್ಯಕ್ತಿ ಎಷ್ಟೋ ಕಷ್ಟ ಬಿದ್ದು ಒಂದು ಗಾಡಿ ತಗೊಂಡಿರ್ತಾನೆ, ನೀವು ಹೋಗಿ ಆ ಗಾಡಿಗೆ ಬೆಂಕಿ ಹಚ್ಬಿಟ್ರೆ ಆತನ ಕಷ್ಟಕ್ಕೆ ಏನು ಬೆಲೆ ಕೊಟ್ಟಾಗುತ್ತೆ. ಆತನು ನಿಮ್ಮಲ್ಲೇ ಒಬ್ಬ ಅಣ್ಣನೋ ತಮ್ಮನೋ ಯಾರೋ ಇರ್ತಾನೆ. ಸೊ ಹೋರಾಟಗಳು ಯಾವ ರೀತಿ ಇರ್ಬೇಕಂದ್ರೆ, ಒಂದು ಸಮಸ್ಯೆಗೆ ಪರಿಹಾರವನ್ನ ತಗೊಂಡ್ ಬರ್ಬೇಕು. ಅದೇ ಬಿಟ್ಟು ಹೊಸ ಸಮಸ್ಯೆಯನ್ನ ಸೃಷ್ಟಿ ಮಾಡಬಾರ್ದು. ಸೊ ಇವತ್ತು ಭಾರತದಲ್ಲಿ ಒಂದು 90% ಹೋರಾಟಗಳು ನಡೆಯೋದೇ ಸಮಸ್ಯೆಯನ್ನು ಸೃಷ್ಟಿ ಮಾಡೋಕೆ. ಈ ಸಮಸ್ಯೆ ಪರಿಹಾರಕ್ಕೆ ಹೋಗ್ತಾರೆ, ಇನ್ನೊಂದು ಸಮಸ್ಯೆ ಸೃಷ್ಟಿ ಆಗುತ್ತೆ ಅಲ್ಲಿ. ಸೊ ಹೋರಾಟಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವುದೇ ರೀತಿಯ ನಷ್ಟಗಳಾಗದೆ ಒಂದು ಸಮಸ್ಯೆಗೆ ಪರಿಹಾರ ತರುವಂತೆ ಇರಬೇಕು. ಸೊ ಈ 3 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು, ಶಿಕ್ಷಣ, ಸಂಘಟನೆ, ಹೋರಾಟ, ಇದಕ್ಕೆ ಸಂಪೂರ್ಣವಾಗಿ ಈಡೇರ್ಬೇಕಂದ್ರೆ ಭಾರತದಲ್ಲಿ 100% ಶಿಕ್ಷಿತರು ಇರಬೇಕು. ಆ ಸಂಘಟನೆಗಳು ಶಿಕ್ಷಕರಿಂದ ಕೂಡಿರ್ಬೇಕು. ಆ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರೆ ಪ್ರತಿಯೊಬ್ರು ಮೆಚ್ಚುವಂತಿರ್ಬೇಕು. ಹಾಗೂ ಅದಕ್ಕೆ ಒಂದು ಖಂಡಿತವಾದ ಪರಿಹಾರ ದೊರಕುವವರೆಗೂ ಆ ಹೋರಾಟಗಳು ನಿಲ್ಲಬಾರದು. ಯಾವುದೇ ರೀತಿಯ ಸಾಮಾಜಿಕ, ಆರ್ಥಿಕ ಹಾನಿಗಳಾಗಬಾರದು. ಆ ರೀತಿ ಹೋರಾಟ ಮಾಡಿದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಗೌರವವನ್ನ ನೀಡಿದಂತೆ ಆಗುತ್ತೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ನಾವು ನಮ್ಮ ಜೀವನದ 1/2 ಸಮಯವನ್ನ ಮೀಸಲಿಟ್ರೆ ಈ ಆಶಯಗಳನ್ನ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ನಾವು ಈಡೇರಿಸಬಹುದು ಅಂತ ನನ್ನ ಅನಿಸಿಕೆ. ಅದೇ ರೀತಿ ಪ್ರತಿಯೊಬ್ರು ತಿಳ್ಕೊಳ್ಳಿ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ತುಂಬಾನೇ ದೊಡ್ಡದಿದೆ. ಇವತ್ತು ಒಬ್ಬ MLA ಆಗ್ತಾರೆ, ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅದಕ್ಕೂ ಬಾಬಾ ಸಾಹೇಬರು ಬರೆದಿರುವಂತಹ ಸಂವಿಧಾನವೇ. ನಾವು ನಮ್ಮ ಮನೆಯನ್ನೇ ಸರಿಯಾಗಿ ನಿರ್ವಹಿಸಕ್ಕಾಗೋದಿಲ್ಲ, ಅಂತದ್ರಲ್ಲಿ ಒಂದು ಬೃಹತ್ ಭಾರತ ಅದಲ್ಲೇ ನಂಬರ್ 1 ಜನಸಂಖ್ಯೆಯನ್ನ ಹೊಂದಿರುವಂತದ್ದು, ಅಂತ ದೇಶವನ್ನು ನಡೆಸೋಕೆ ಅಷ್ಟೊಂದು ದೂರದೃಷ್ಟಿಯಿಂದ ಒಂದು ದೊಡ್ಡ ಸಂವಿಧಾನವನ್ನ ಬರೀತಾರೆ ಅಂದ್ರೆ ಬಾಬಾ ಸಾಹೇಬರವರ ಒಂದು ದೂರದೃಷ್ಟಿ ಬಗ್ಗೆನೂ ನಾವು ಮಾತಾಡ್ಬೇಕಾಗುತ್ತೆ. ಬಾಬಾ ಸಾಹೇಬರು ಕೇವಲ ಒಂದು ಜನಾಂಗಕ್ಕೆ ಕೆಲಸ ಮಾಡಿದ್ರೆ ಇವತ್ತು ಆ ಜನಾಂಗದವರೇ ಪ್ರತಿಯೊಂದು ಭಾರತದ ಪ್ರಮುಖ ಹುದ್ದೆಗಳಲ್ಲಿ ಇರ್ಬೇಕಾಗಿತ್ತು. ಇವತ್ತು ಭಾರತದ ಪ್ರತಿಯೊಂದು ಪ್ರಮುಖ ಹುದ್ದೆಗಳಲ್ಲಿ ಬೇರೆ ಬೇರೆ ಜನಾಂಗದವರು ಇದ್ದಾರೆ. ಸೊ ಬಾಬಾ ಸಾಹೇಬ್ರವರು ಒಂದೇ ಜನಾಂಗ ಕೆಲಸ ಮಾಡಿದ್ರೆ ಆ ಜನಾಂಗದವರೇ ಆ ಹುದ್ದೆಗಳಲ್ಲಿ ಇರಬೇಕಾಗಿತ್ತು. ಸೊ ನಾವೆಲ್ಲರೂ ಇಲ್ಲಿ ತಿಳ್ಕೊಬೇಕಾಗಿರೋದೇನಂದ್ರೆ, ಅವ್ರು ಪ್ರತಿಯೊಂದು ಪ್ರಜೆಗೂ ಇಷ್ಟೊಂದು ದೊಡ್ಡ ಬೃಹತ್ ಭಾರತಕ್ಕೆ ಸಂವಿಧಾನ ಬರೆಯೋದು ಅಷ್ಟೊಂದು ಸುಲಭದ ಮಾತಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಬಾ ಸಾಹೇಬ್ರನ್ನ ನೆನ್ಸ್ಕೊಳ್ಳಿ, ಅವರ ಆಶೆಗಳ ಕಡೆ ಸ್ವಲ್ಪ ಗಮನ ಇಡಿ. ನಿಮ್ ಕೈಲ ಅವರ ಆಶೆಗಳನ್ನ ಈಡೇರ್ಸಕ್ ಆಗಿಲ್ಲ ಅಂದ್ರು ಆ ಆಶಯಗಳಿಗೆ ಯಾರು ಸಹ ಚ್ಯುತಿ ತರಕ್ ಹೋಗ್ಬೇಡಿ. ಅವ್ರ ಹೆಸರುಗಳಿಗೆ ಈಗ ಅಂಬೇಡ್ಕರ್ ಬಗ್ಗೆ ಯಾರು ಏನೇ ಮಾಡಿದ್ರು ಅದು ಅಂಬೇಡ್ಕರ್ಗೆ ಆಗೋ ಅವಮಾನ ಅಲ್ಲ, ಅವರ ಯಾರು ಮಾತಾಡ್ತಾರೋ ಅವ್ರ ವ್ಯಕ್ತಿತ್ವಕ್ಕೆ ಆಗೋ ಅವಮಾನ. ನಾಯಿ ಬಗ್ಳಿದ್ರೆ ದೇವಲೋಕ ಹಾಳಾಗಲ್ಲ ಅನ್ನೋಗೆ ಅಂಬೇಡ್ಕರ್ ಒಬ್ಬ ಮಹಾನ್ ವ್ಯಕ್ತಿ, ಈ ವಿಶ್ವಕ್ಕೆ ಕೊಂಡಾಡುವಂತ ವ್ಯಕ್ತಿ. ನೀವು ಯಾವ್ದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ರೆ ಅದು ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯಾದಂತಹ ಅವರ ಕೀರ್ತಿ, ಅವರ ಧಕ್ಕೆ ಆಗೋದಿಲ್ಲ. ಅದಾಗೋದು ಯಾರು ಮಾತಾಡ್ತಾರೋ ಅವರ ವ್ಯಕ್ತಿತ್ವಕ್ಕೆ, ಅವರ ಒಂದು ಮಾನಸಿಕ ಸ್ಥಿತಿಯನ್ನ ಅದು ಹೇಳುತ್ತೆ. ಸೊ ನೀವು ಒಬ್ಬ ದೊಡ್ಡ ವ್ಯಕ್ತಿಯ ಬಗ್ಗೆ ಮಾತಾಡ್ತೀರಂದ್ರೆ ನೀವು ನಿಮ್ಮ ಒಂದು ಅಸ್ತಿತ್ವ ಏನಿದೆ, ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋ ತೋರಿಸುತ್ತೆ ಹೊರತು ಅವರಿಗೆ ಯಾವುದೇ ರೀತಿಯಂತ ಅವಮಾನಗಳಾಗೋದಿಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಭೀಮ್.